ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಓಕೆ, ಈಗ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಕೆ ಕಡೆಯಿಂದ ನಿಮ್ಗೆ ಗಾಳೆ ಗೊತ್ತಿರ್ತದ. ಬಟ್ ಏನಪ್ಪ ಅಂದರೆ ರಿಸಲ್ಟ್ ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಸು ಡೇ ಬೈ ಡೇ ಕೆದವ್ರು ಮುಂದಕ್ಕೆ ಹಾಕ್ಕೊಂತ ಹೋಗ್ತಿದ್ರು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದು. ಮತ್ತು ಇವಾಗ 206 ಸೀಟ್ ಸರೆಂಡರ್ ಆದಮೇಲೆ ಏನಾದರೂ ಪ್ರೊವಿಷನಲ್ ರಿಸಲ್ಟ್ಗೂ ಮತ್ತು ಸೆಕೆಂಡ್ ರೌಂಡ್ ರಿಸಲ್ಟ್ಗೆ ಏನಾದರೂ ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗುತ್ತಂದರೆ 206 ಸೀಟಿಗೆ ಸ್ವಲ್ಪ ವೇರಿಯೇಷನ್ ಅಷ್ಟೇ, ಅದು ಅಷ್ಟು ಜಾಸ್ತಿ ಆಗೋಲ್ಲ. ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಅಷ್ಟೇನು ಎಫೆಕ್ಟ್ ಬೀಳಲ್ಲ. ನೀಟ್ ಸ್ಟೂಡೆಂಟ್ಸ್ಗೆ ಯಾರೆಲ್ಲ ಸಿಕ್ಕಲ್ಲ ಅವ್ರಿಗಂತೂ 206 ಸೀಟ್ ಸಿಗುತ್ತೆ. ಆ್ಯಂಡ್ ಕೆ ಸಿ ಟಿ ಸ್ಟೂಡೆಂಟ್ಸ್ ನೀಟ್ ಎರಡು ಕೂಡ ಪಾರ್ಟಿಸಿಪೇಟ್ ಮಾಡೋರು ಸ್ವಲ್ಪ ಜನ ಇತ್ತಂದರೆ ಕೆ ಸಿ ಟಿ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಸೀಟ್ ಸಿಗದಿದ್ದವ್ರು ಕೂಡ ಸೀಟ್ ಸಿಕ್ಕಿರುತ್ತೆ. ಓಕೆ, ಈಗ ರಿಸಲ್ಟ್ ನಿಮಗೆ ಗೊತ್ತಿರುವ ಹಾಗೆ ಒಂದು ಯು ಜಿ ನೀಟ್ ಸ್ಟೂಡೆಂಟ್ಸ್ದು ಒಂದು ಲಿಂಕ್ ಅಂತ ಕಾಣಿಸ್ತಿದೆ ನೋಡಿರಿ. ಯು ಜಿ ನೀಟ್ ಒಂದು 2ನೇ ಸುತ್ತಿನ ಹಂಚಿಕೆ ಫಲಿತಾಂಶ ಅಂತ ಕಾಣಿಸ್ತೀವಿ, ಅದನ್ನ ಯು ಜಿ ನೀಟ್ ಅವ್ರು ಚೆಕ್ ಮಾಡ್ಕೋರಿ. ಆ್ಯಂಡ್ ಅದೇ ರೀತಿಯಾಗಿ ಏನಪ್ಪ ಅಂದರೆ 2ನೇ ಸುತ್ತಿನ ಸೀಟ್ ಹಂಚಿಕೆ ಫಲಿತಾಂಶ ಈ ಸಿ ಇ ಟಿನ ಕಾಣಿಸ್ತಿದೆ. ಎರಡು ಕೂಡ ಲಿಂಕ್ ಜನರೇಟ್ ಆಗಿದಾವೆ. ಆ್ಯಂಡ್ ಅದೇ ರೀತಿಯಾಗಿ ಒಂದು ಸೆಕೆಂಡ್ ರೌಂಡ್ದು ಒಂದು ಅಲಾಟೆಡ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಯಾರಿದ್ದಪ್ಪ ಅಂತಂದರೆ ಆಯುಷು, ಡೆಂಟಲ್ ಮತ್ತು ಮೆಡಿಕಲ್. ಓಕೆ, ಎಲ್ಲರೂ ಕೂಡ ಅಲಾಟೆಡ್ ಆಗಿರುವಂಥ ಲಿಸ್ಟ್ ಇದೆ, ಹೋಗ್ಬಿಟ್ಟು ಅಂತ ಲಿಸ್ಟ್ ಕೂಡ ನೋಡ್ಕೊರಿ. ಆ್ಯಂಡ್ ಅದಾದ ನಂತರ ನೀಟ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಪೋಸ್ಟ್, ಓಕೆ, ನೀವು ಸೀಟ್ ಸಿಕ್ಕ ನಂತರ ಏನೇನೆಲ್ಲ ಮಾಡಬೇಕು ಅನ್ನೋದು ಒಂದು ಪೋಸ್ಟ್ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ನಿಮಗೆ ಇಂಪಾರ್ಟೆಂಟು ಇದು. ಯಾಕಂತಂದರೆ ಇದೇ ರೀತಿ ಓಕೆ, ಕೆ ಸಿ ಟಿ ಸ್ಟೂಡೆಂಟ್ಸು ಕೂಡ ಸೇಮ್ ಆ್ಯಂಡ್ ನೀಟ್ ಸ್ಟೂಡೆಂಟ್ಸು ಕೂಡ ಸೇಮ್ ಇದೆ. ಇಬ್ಬರದು ಕೂಡ ಇದೇ ಡೇಟ್ಗೆ ನಡೀತಾ ಇದೆ. ಓಕೆ, ಅಡ್ಮಿಷನ್ ಪ್ರೊಸೆಸ್. ಓಕೆ, ನಿಮಗೆ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಂತ ಏನು ಕರಿತೀವಿ ಅದನ್ನೇ. ಈಗ 2 ಸುತ್ತಿನ ವೈದ್ಯಕೀಯ, ದಂತವೈದ್ಯಕೀಯ, ಐಸ್ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ಮಾಡಲು, ಮೂಲ ದಾಖಲೆಗಳನ್ನು ಸಲ್ಲಿಸಲು ಹಾಗೂ ಆಯಾ ಕಾಲೇಜುಗಳಿಗೆ ಅಡ್ಮಿಷನ್ ಮಾಡಿಸುವಾಗ ಏನೇನೆಲ್ಲ ಮಾಡಿಸ್ಬೇಕನ್ನೋದು ಒಂದು ಡೀಟೇಲ್ಸ್ ಆಗಿ ಕೆ ಕಡೆಯಿಂದ ಒಂದು ಪೋಸ್ಟ್ ಪ್ರೊಸೀಜರ್ದೊಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿದ್ದಾರೆ. ಸರಿ, ಫಸ್ಟಿಗೆ ನೋಡ್ಕೊತ ಹೋಗ್ಬಿಡೋಣ. ಈಗ ಸೀಟು ಹಂಚಿಕೆ ಮಾಡಿದ ಅಭ್ಯರ್ಥಿಗಳಿಗೂ ಶುಲ್ಕ ಪಾವತಿ ಅಂತ ಕಾಣಿಸ್ತಿದೆ. ಅಂತಂದರೆ ಶುಲ್ಕ ಯಾರೆಲ್ಲ ಯಾವಾಗಪ್ಪ ಮಾಡೋದು ಅಂದರೆ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರೆ. ಚಾಯ್ಸ್ 1 ಕೊಟ್ಟ ಸ್ಟೂಡೆಂಟ್ಸ್ ಮಾತ್ರ ಏನಪ್ಪ ಅಂದರೆ ನೀವು ದುಡ್ಡನ್ನ ಪೇ ಮಾಡಬೇಕು. ಅದು ಎಲ್ಲಿವರೆಗೂ ಇರುತ್ತಂದರೆ ಓಕೆ 24ರಿಂದ 26ವರೆಗೂ. ಓಕೆ, 24/9/2024 ಹಿಡಿದು 26/9/2024 ಅಪ್ ಟು 4 PM. ಇದೆಲ್ಲ ಯಾರಿಗೂ ಮಾತಾಡ್ತಿದ್ದೀನಿ ನಾನು. ಇದು ಓನ್ಲಿ ಫಾರ್ ನೀಟ್ ಸ್ಟೂಡೆಂಟ್ಸ್ ಇರ್ತದೆ. ಬಟ್ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಲೈಟಾಗಿ ಏನಾಗಿದೆ ಅಂತಾರೆ ಶೆಡ್ಯೂಲ್ ಚೇಂಜ್ ಆಗುತ್ತೆ. ಸರಿ, ಈಗ ಯಾರೆಲ್ಲ ಅಂದರೆ ಚಾಯ್ಸ್ ಎಂಟ್ರಿ ಅಂತ ಏನಿರಲ್ಲ ನಿಮಗೆ ನೀಟ್ ಸ್ಟೂಡೆಂಟ್ಸ್ಗೆ, ನಿಮ್ಗೆ ಏನಪ್ಪ ಅಂದರೆ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಅಷ್ಟೇ ಚಾಯ್ಸ್ ಎಂಟ್ರಿ ಇರ್ತದೆ. ನೀಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಸೀಟ್ ಅಲಾಟ್ ಆಗಿದೆ ಅವ್ರೇನಪ್ಪ ಅಂದರೆ ನೀವು ಪೇಮೆಂಟ್ ಮಾಡೋಕೆ ಏನಂತಂದರೆ ಒಂದು ಚಲನ್ ಬರ್ತದೆ. ಓಕೆ, ಈಗ ಆಳೆ ಯಾರೆಲ್ಲ ದುಡ್ಡು ಪೇ ಮಾಡಿದ್ರೆ ಅವರು ಇರಲ್ಲ. ಯಾರು ಹೊಸದಾಗಿ ಈಗ ಸೀಟ್ ಸಿಕ್ಕಿದೆ ಅವ್ರಿಗೆ 24/9/2024 ಹಿಡಿದು 26/9/2024 ಏನಿದೆ ಅಂತಂದರೆ ನಿಮಗೆ ಪೇ ಮಾಡೋಕ್ಕಿದೆ. ಅದಾದ ನಂತರ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳಿಗೂ ಮೂಲ ದಾಖಲೆಗಳನ್ನು ಕೆ ಎ ಬೆಂಗಳೂರಲ್ಲಿ ಖುದ್ದಾಗಿ ಸಲ್ಲಿಸುವುದು. ಅಂದರೆ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳು ಅಂದರೆ ಯಾರೆಲ್ಲ ಈಗ ಪೇ ಮಾಡಿರ್ತಾರೋ ಅವರೆಲ್ಲನೂ ಕೂಡ ಸ್ಟೂಡೆಂಟ್ಸು ಕೆಗೆ ಹೋಗ್ಬೇಕಾಗಿರ್ತದೆ. ಓಕೆ, ಅವು ಯಾರೆಲ್ಲ ಅಂದರೆ ಇದುವರೆಗೂ ಯಾರೆಲ್ಲ ಸಲ್ಲಿಸಿಲ್ಲ ಅವರು ಈಗಾಗಲೇ ಎಲ್ಲನೂ ಕೂಡ ಕೊಟ್ಟಿದ್ದರೆ ನಡೀತದೆ. ಓಕೆ, ತೋರಿಸಿದ್ದಾರೆ. ಸಲ್ಲಿಸದೇ ಇರುವವರು ಮಾತ್ರ ಈಗಾಗಲೇ ಫಸ್ಟಿಗೆ ನೀವು ಅಂದರೆ ಫಸ್ಟ್ ರೌಂಡಿಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹೋಗಿದ್ರಿ. ಓಕೆ, ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ತೋರಿಸಿ ಬಂದಿರ್ತಾರೆ. ಬಟ್ ಅವ್ರಿಗೆಲ್ಲ ಅವ್ರನ್ನ ಬಿಟ್ಟು ಯಾರೆಲ್ಲ ಇದೆಯೋ ಅವ್ರು ಮಾತ್ರ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಮಾಡೋಕಂದ್ರೆ 24/9/2024 ಹಿಡಿದು 10:30 ಹಿಡಿದು ಅಂದರೆ 25/9/2024 4 ಗಂಟೆ ಅಂತಂದರೆ ಅರ್ಥ ಮಾಡ್ಕೋಬೇಕು. ಡಾಕ್ಯುಮೆಂಟ್ಸ್ ಅವರು ಕೂಡ ವೆರಿಫೈ ಮಾಡೋದು 25/9/2024 ಅಂತಂದರೆ ನೀವು ಪೇ ಮಾಡೋಕ್ಕಿರೋದು 26ನೇ ಟೈಮ್ ಇದೆ. ಅದ್ರ ಬಗ್ಗೆ ಹೊರಿಬೇಡ. ಓಕೆ, ರೀಡ್ ದ ಇನ್ಸ್ಟ್ರಕ್ಷನ್ ಆಫ್ ದ ಡಿಪೋಸಿಷನ್ ಆಫ್ ದ ಒರಿಜಿನಲ್ ಡಾಕ್ಯುಮೆಂಟ್. ಓಕೆ, ಅಂದರೆ ನಿಮ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತರೋದನ್ನ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಒನ್ ಟೈಮ್ ನೋಡ್ಕೊರಿ. ಅದಾದ ನಂತರ ಶುಲ್ಕ ಪಾವತಿಸಿದ ಮೂಲ ದಾಖಲೆಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳು ಓಕೆ ಅಡ್ಮಿಷನ್ ಆರ್ಡ್ರನ್ನು ಡೌನ್ ಮಾಡುವುದು. ಈಗ ಎಲ್ಲ ಪೇ ಮಾಡ್ತೀರಾ, ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಕೇದವ್ರಿಗೆ ಹೋಗಿ ಸಲ್ಲಿಸ್ತೀರಾ. ಅದಾದ ನಂತರ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಅದು ಕೂಡ ಟೈಮ್ ನೋಡಿರಿ 24/9/2024 ಅಂದರೆ 26/9/2024 ಅಂದರೆ ಇವರು ಟೈಮೇ ಜಾಸ್ತಿ ಕೊಡ್ತಿಲ್ಲ, 3 to 4 days ಕೊಡ್ತಾ ಇದ್ದಾರೆ. ಓಕೆ, ಅಂದರೆ ಈಗ ಯಾರೆಲ್ಲ ದುಡ್ಡು ಪೇ ಮಾಡಿ ಬಂದ ತಕ್ಷಣ ಸಡನ್ನಾಗಿ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೋಬೇಕು. ಅದೇ 26/9/2024 ಒಳಗೆ ನೀವು ಅನ್ಬೇಕಂದ್ರೆ ಕಾಲೇಜ್ಗೂ ಅಡ್ಮಿಷನ್ ಮಾಡಿಸ್ಬೇಕು. ಯಾಕೋ ಅವಸರ ಆಯ್ತು ಅಂತ ಕಾಣಿಸುತ್ತೆ. ಯಾಕಂದರೆ ನಿಮ್ಮದು ಪೇ ಮಾಡೋಕ್ಕೆ ಟೈಮ್ ಕೊಡೋದು 24/9/2024 ಟೈಮ್ ಕೊಟ್ಟಿದ್ದಾರೆ. ಓಕೆ, ಅಂದರೆ 24, 25, 26 3 ದಿನನಾ? ಹೌದು, 3 ದಿನ ಇದೆ. ನೀಟ್ ಸ್ಟೂಡೆಂಟ್ಸು ನೀವು ಅಲರ್ಟ್ ಆಗಿರ್ತೀರ ಅಂತ ಗೊತ್ತು. ಸೊ ಹಂಗಾಗಿಬಿಟ್ಟು ಕೇದವರು ನಿಮಗೆ ಸ್ಪೀಡ್ ಮಾಡಿದ್ದಾರೆ. ಓಕೆ, ಕೆ ಸಿ ಟಿ ಸ್ಟೂಡೆಂಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋದಂತಂದರೆ ಓಕೆ, ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ನಿಮಗೆ ಶೆಡ್ಯೂಲ್ನ ಬಿಟ್ಟಿದ್ದಾರೆ. ಅಂತಂದರೆ ಸ್ವಲ್ಪ ಲೈಟಾಗಿ ಏನಂತಂದರೆ ಸ್ವಲ್ಪ ಡೇಟ್ ಚೇಂಜ್ ಆಗಿದೆ.
ಯಾಕಂದರೆ KCT ಸ್ಟೂಡೆಂಟ್ಸ್ಗೆ ಏನಾಗಿದೆ ಅಂತಂದರೆ ಇನ್ನೂ ಒಂದು ರೌಂಡ್ ಇರುತ್ತೆ. ಸೊ ಹಂಗಾಗಿಬಿಟ್ಟು ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಇವತ್ತಾಗ್ಯದ. ಓಕೆ 6 ಗಂಟೆ ಅಂತ ಕೊಟ್ಟಿದ್ದಾರೆ, ಬಟ್ ಬೇಗನೆ ಬಿಟ್ಟಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳದ್ದು ಚಾಯ್ಸ್ ಅನ್ನು ಆಯ್ಕೆ ಮಾಡಲು KCT ಸ್ಟೂಡೆಂಟ್ಸ್ಗೆ ಏನಿದೆ ಚಾಯ್ಸ್ ಎಂಟ್ರಿ ಇದೆ. ಸೊ ಹಂಗಾಗಿಬಿಟ್ಟು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಟೈಮ್ ಇರೋದು ನೋಡ್ರಿ 23/9/2024 ಹಿಡಿದು 25/9/2024 ಅಂದರೆ 2 ದಿನ ಟೈಮ್ ಕೊಟ್ಟಿದ್ದಾರೆ ನಿಮಗೆ. 2 ದಿನದಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡ್ಕೋರಿ. ಬಟ್ ಚಾಯ್ಸ್ ಎಂಟ್ರಿ ಇವತ್ತೇ ಮಾಡಿಬಿಡ್ರಿ ಏನು ಆದಷ್ಟು. ಯಾಕಂತಂದರೆ ಇನ್ ಕೇಸ್ ಚಾಯ್ಸ್ ಎಂಟ್ರಿ ಟೈಮ್ 23 ಸೊ 23 ಮಾಡಿಬಿಡ್ರಿ. ಓಕೆ 23 ಯಾವಾಗ ಬಿಡ್ತಾರೋ ಮಾರ್ನಿಂಗ್ 11 ಗಂಟೆಗೆ ಬಿಡ್ತಾರೋ ಅವತ್ತೇ ಚಾಯ್ಸ್ ಎಂಟ್ರಿ ಮಾಡಿರಿ. ನೀವು ಯಾವ ಚಾಯ್ಸ್ ಎಂಟ್ರಿ ಮಾಡ್ಬೇಕು ಅನ್ನೋದು ಇವಾಗಲೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ರಿ. ಅಂದರೆ ನಾಳೆ ಬಿಡ್ತಿದ್ದಾರೆ ಅಂತಂದ್ರೆ ನಾಳೆನೇ ಮಾಡ್ಬೇಕು ನೀವು. ಓಕೆ ಅದಾದ ನಂತರ ಓಕೆ ನಾಳೆ ಚಾಯ್ಸ್ ಎಂಟ್ರಿ ಬಿಡ್ತಾರೆ, ನಾಳೆ ಚಾಯ್ಸ್ ಎಂಟ್ರಿ ಮಾಡಿರಿ. ಅದಾದ ತಕ್ಷಣ ನಾಳೆನೇ ಏನು ಮಾಡಿರಿ ಅಂತಂದರೆ ಯಾರೆಲ್ಲ ಚಾಯ್ಸ್ 1 ಕೊಡ್ತಿರೋ ಮತ್ತು ಚಾಯ್ಸ್ 2 ಕೊಡ್ತಿರೋ, ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಟ್ಟರು. ನಾನು ಈಗಾಗಲೇ ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳಿದ್ದೆ, ಅವರೆಲ್ಲ ಹೇಳಿದೆ ಚಾಯ್ಸ್ 2 ಕೊಟ್ಟರು ಕೂಡ ಪಿ ಪೇ ಮಾಡೋಕ್ಕಂತ ಹೇಳಿದೆ. ಹಂಗಾಗಿಬಿಟ್ಟು ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಟ್ಟರು ಸ್ಟೂಡೆಂಟ್ಸ್ ಏನು ಮಾಡೋಕ್ಕಂತಂದರೆ ನೀವು ಶುಲ್ಕ ಪಾವತಿ ಅಂತಂದರೆ ದುಡ್ಡು ಪೇ ಮಾಡಬೇಕು. ಅದು ಟೈಮು 23/9/2024 ಹಿಡಿದು ಅಂದರೆ ನಾಳೆನೇ ಸ್ಟಾರ್ಟ್ ಆಗ್ತದೆ 26/9/2024 ಅಂದರೆ 3 ದಿನ ಟೈಮ್ ಇರ್ತದೆ. ನಾಳೆನೇ ಚಾಯ್ಸ್ ಎಂಟ್ರಿ ಮಾಡಿರಿ, ನಾಳೆನೇ ದುಡ್ಡು ಪೇ ಮಾಡಿಬಿಡ್ರಿ. ಹೆಂಗಿದ್ರು ಕಾಯ್ಕೊಂಡು ಕುಂತಿದ್ರೆ ನಾಳೆನೇ ಪೇ ಮಾಡಿಬಿಡ್ರಿ. ಆ್ಯಂಡ್ ಅದಾದ ತಕ್ಷಣ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೋಬೇಕು. ಯಾರಪ್ಪ ಅಂದರೆ ಚಾಯ್ಸ್ 1 ಕೊಟ್ಟ ವಿದ್ಯಾರ್ಥಿಗಳಿಗೆ ಮಾತ್ರ. ಓಕೆ ಚಾಯ್ಸ್ 2 ಕೊಟ್ಟವರಿಗೆ ಇನ್ನು ನಿಮ್ಗೆ ಅಡ್ಮಿಷನ್ ಆರ್ಡರ್ ಡೌನ್ ಆಗಲ್ಲ. ಯಾಕಂದರೆ ನೀವು ಕನ್ಫರ್ಮೇಷನ್ ಇರಲ್ಲ ಯಾವ ಕಾಲೇಜ್ ಹೋಗ್ತೀರಾ ಅನ್ನೋದು. ಹಂಗಾಗಿಬಿಟ್ಟು ಚಾಯ್ಸ್ 1 ಕೊಟ್ಟವ್ರಿಗೆ ಮಾತ್ರ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕ್ಕೆ 23/9/2024 ಸ್ಟಾರ್ಟ್ ಆಗಿ 26/9/2024 ಅಂದರೆ ನಾಳೆನೇ ನೀವೇ ಮಾಡಿರಿ, ಚಾಯ್ಸ್ ಎಂಟ್ರಿ ಮಾಡಿರಿ, ನಾಳೆನೇ ದುಡ್ಡು ಪೇ ಮಾಡಿಬಿಡ್ರಿ. ನಾಳೆನೇ ಜನ್ರೇಟ್ ಆಗುತ್ತೆ ಅಡ್ಮಿಷನ್ ಆರ್ಡರ್ ಅಥವಾ ನಾಡ್ದಾದ್ರೂ ಜನ್ರೇಟ್ ಆಗುತ್ತೆ. ಓಕೆ ನಾಡ್ದು ಬೆಳಗ್ಗೆ ಅನ್ನೋಷ್ಟರಂತೂ ನಿಮ್ಮ ಕೈಯಲ್ಲಿ ನಿಮ್ಮ ಅಡ್ಮಿಷನ್ ಆರ್ಡರ್ ಏನಾಗುತ್ತದೆ. ಇಟ್ ಮೀನ್ಸ್ ಅಂತಂದರೆ ನಾಳೆ ನೀವೆಲ್ಲನೂ ಕೂಡ ದುಡ್ಡು ಪೇ ಮಾಡ್ತೀರ ಅಂತಂದರೆ ಓಕೆ ನಾಡಿದ್ದು ಬೆಳಗ್ಗೆ ಅನ್ನೋಷ್ಟರಲ್ಲಿ ಏನಾಗುತ್ತೆ ನಿಮ್ಗೊಂದು ಅಡ್ಮಿಷನ್ ಆರ್ಡರ್ ಅನ್ನೋದು ಡೌನ್ ಆಗುತ್ತೆ. ಅಂದರೆ 24ನೇ ತಾರೀಕು ನಿಮ್ಗೆ ಅಡ್ಮಿಷನ್ ಆರ್ಡರ್ ಡೌನ್ ಆಗಿಬಿಡುತ್ತೆ. ನಾಳೆ ಎಲ್ಲನೂ ಕೂಡ ಇದು ಮುಗಿಸ್ಕೊಂಡ್ಬಿಟ್ರೆ ಸರಿನಾ. ಅದಾದ ತಕ್ಷಣ ಚಾಯ್ಸ್ 1 ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಂಡಂಥ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದರೆ ಓಕೆ ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ಟೈಮ್ ಏನಿದೆ ನೋಡ್ರಿ ಅಂದರೆ ಚಾಯ್ಸ್ 1 ಕೊಟ್ಟ ಸ್ಟೂಡೆಂಟ್ಸ್ಗೆ ಮಾತ್ರ 26/9/2024 ಬಿಫೋರ್ 5:30 ಅಂತಂದರೆ ನಾಳೆ ನಿಮಗೆ ಚಾಯ್ಸ್ ಎಂಟ್ರಿ ಕೊಟ್ಟರೆ ನಾಳೆನೇ ದುಡ್ಡು ಪೇ ಮಾಡ್ತೀರಾ. ನಾಳೆನೇ ದುಡ್ಡು ಪೇ ಮಾಡಿದ ತಕ್ಷಣ ನಾಡಿದ ಅನ್ನೋಷ್ಟರಲ್ಲಿ ನಿಮ್ಮ ಅಡ್ಮಿಷನ್ ಆರ್ಡರ್ ಅಂತೂ ನಿಮ್ಮ ಕೈಯಲ್ಲಿ ಇರ್ತದೆ. ಅಡ್ಮಿಷನ್ ಆರ್ಡರ್ ವಿತ್ ಡಾಕ್ಯುಮೆಂಟ್ಸ್ ಎಲ್ಲನೂ ತೊಗೊಂಡು ಹೋಗಿ ಅಡ್ಮಿಷನ್ ಮಾಡಿಸ್ರಿ. 24 ಅಡ್ಮಿಷನ್ ಮಾಡಿಸ್ಕೊಂಬಿಡ್ರಿ. ಓಕೆ ಇಲ್ಲ ನಾನು ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಬಗ್ಗೆ ನಾನು ಥಿಂಕ್ ಮಾಡ್ತೀನಿ ಅಂತಂದರೆ ಓಕೆ ನಿಮ್ಮ ಇಷ್ಟ. ನಾಳೆ ಬೇಕಾದರೆ ನೀವು ಚಾಯ್ಸ್ ಎಂಟ್ರಿ ಮಾಡಿ ನಾಳೆನೇ ದುಡ್ಡು ಪೇ ಮಾಡ್ತೀನಿ ಹೆಂಗೆ ಅಥವಾ ನಾಡಿದ್ದು ದುಡ್ಡು ಪೇ ಮಾಡ್ತೀನಿ ಅಂತಂದರೆ ಮಾಡ್ಕೋಬೋದು. ಬಟ್ 26/9/2024 ಬಿಫೋರ್ 5:30 ಒಳಗೆ ನೀವು ಅಡ್ಮಿಷನ್ ಆಗಬೇಕು. ಓಕೆ 23, 24, 25, 26 4 ದಿನ ಟೈಮ್ ಕೊಟ್ಟಿದ್ದಾರೆ. ಆರಾಮ್ಸೆಗೆ ಅಡ್ಮಿಷನ್ ನಡೀತದೆ KCT ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಇದಾದ ನಂತರ ನಿಮಗೆ ಕೆಲವೊಂದಿಷ್ಟು ಸ್ವಲ್ಪ ತಿಳಿಸ್ಬೇಕು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಓಕೆ ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ ನೋಡಿರಿ, UGCET ಅಂತಲೂ ಕೊಟ್ಟಿದ್ದಾರೆ ಆ್ಯಂಡ್ UG NEET ಸ್ಟೂಡೆಂಟ್ ಕೂಡ ಕೆಲವೊಂದಿಷ್ಟು ಸೂಚನೆಗಳಂತ ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನು ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದ್ರೆ ಲೆಂತ್ ಆಗುತ್ತದೆ. ಸೊ ಅಷ್ಟೇ. ಓಕೆ ನೋಡ್ತಾ ಇರಿ, ಬಂದ ತಕ್ಷಣ ಅದೇನೋ ಇನ್ಸ್ಟ್ರಕ್ಷನ್ ಇದೆ ಎಲ್ಲನೂ ಕೂಡ ತಿಳಿಸೋಣಂತೆ. ಓಕೆ ಬಾಯ್.